ಮಾನಸ ಸರೋವರಕ್ಕೆ ಹೋಗ್ಬೇಕು. ಈ ಬ್ಯಾಸ್ಗ್ಯಾಗ ಎಲ್ಲಾರು ಮಾನಸ ಸರೋವರದಾಗ ಮಿಂದ್ ಹೇಳ್ಬೋದು ನೋಡ್ರಿ. ಪ್ರಧಾನಿ ಮೋದಿ ಅವರು ಅಕ್ಟೋಬರ್ ಒಳಗ ಚೀನಾ ಜೋಡಿ ಮೀಟಿಂಗ್ ಮಾಡಿ 2 ಗಡಿಗಳನ್ನ ರಿಲೀಸ್ ಮಾಡ್ಸ್ಯಾರ. ನಿತಿನ್ ಗಡ್ಕರಿ ಅವರು ಪ್ರಾಮಿಸ್ ಮಾಡ್ಯಾರ, ಉತ್ತರಾಖಂಡಿಂದ 35ರಿಂದ 40 ಕಿಲೋಮೀಟರ್ ಅಷ್ಟರಿ ಡೈರೆಕ್ಟ್ ನಾವು ಮಾನಸ ಸರೋವರನ ತಲುಪಬಹುದಂತ. ಗಂಗೆನ ನಮಗ ಅಷ್ಟು ಪವಿತ್ರ ಅಂದ್ರ ಆ ಗಂಗೆ ಹುಟ್ಟಿರುವಂತ ಸ್ಥಳ ಇನ್ನೆಷ್ಟು ಪವಿತ್ರ ಇರ್ಬೇಕ್ರಿ. ಶಿವಶಕ್ತಿ ಅಲ್ಲಿ ಸಲ್ಲಾಪ ನಡೆಸಿದ್ರು ಅಂತ ಪುರಾಣಗಳ ಕಥೆನೂ ಐತಿ. ಇದೆಲ್ಲಾದ್ರಿಂದಾನು ಜನ ನಂಬತಾರ ಆ ಒಂದು ಮಾನಸ ಸರೋವರದಾಗ ಮುಳುಗಿ ಎದ್ರ ಪಾಪಗಳೆಲ್ಲ ತೊಳೆದು ಹೊಕ್ಕವ ಅಂತ ಹೇಳಿ. ಮೋದಿ ಇದ್ರೆ ಎಲ್ಲಾನು ಸಾಧ್ಯ ಅಂತ ಗೊತ್ತಾಗಿತ್ತು ಕುಂಭಮೇಳ ನೋಡೋದ್ರಿಂದ. ಈಗ ಮೋದಿ ಅವರು ಇದನ್ನು ಸಾಧ್ಯ ಮಾಡಿ ತೋರ್ಸಾರ ನೋಡ್ರಿ. ನಮಸ್ಕಾರ ರೀ. ಎಲ್ಲಾರು ಕುಂಭಮೇಳ ನೋಡಿ ಕಣ್ ತುಂಬ್ಕೊಳತ್ತೀರಿ. ಸಾಕಷ್ಟು ಮಂದಿ ಕುಂಭಮೇಳಕ್ಕೆ ಹೋಗಿ ಭಕ್ತಿ ಪ್ರದಾನ ಮಾಡಿನೂ ಬಂದಿರಿ, ಪುಣ್ಯ ಸ್ನಾನನೂ ಮಾಡಿರಿ. ಇನ್ನ ರೆಡಿ ಆಗ್ರಿ, ಜೂನ್ ಒಳಗ ಮಾನಸ ಸರೋವರಕ್ಕೆ ಹೋಗ್ಬೇಕು. ಅದರಿ ಕೈಲಾಸ ಮಾನಸ ಸರೋವರಕ್ಕ ಯಾತ್ರೆ ಮತ್ತ ಚಾಲು ಆಗೈತಿ. ಈ ಬ್ಯಾಸ್ಗ್ಯಾಗ ಎಲ್ಲಾರು ಮಾನಸ ಸರೋವರದಾಗ ಮಿಂದ್ ಹೇಳ್ಬೋದು ನೋಡ್ರಿ. ಮುಸ್ಲಿಮ್ರಿಗೆ ಹೆಂಗ ಮೆಕ್ಕಾ ಮೆದಿನ ಶ್ರೇಷ್ಠ ಐತಲ್ರಿ, ಹಂಗ ಯಹೂದಿಗಳಿಗೆ ಜೆರುಸಲಂ ಶ್ರೇಷ್ಠ ಐತಿ, ಕ್ರಿಶ್ಚಿಯನ್ರಿಗೆ ವ್ಯಾಟಿಕನ್ ಶ್ರೇಷ್ಠ ಐತಿ. ಆದ್ರ ಹಿಂದೂಗಳಿಗೆ 100 ಕ್ಷೇತ್ರಗಳು ಪುಣ್ಯ ಕ್ಷೇತ್ರಗಳದಾವ. ಕಾಶ್ಮೀರಿಂದ ಕನ್ಯಾಕುಮಾರಿ ತನಕನು ಶ್ರೇಷ್ಠವಾಗಿರುವಂತಹ ಪೂಜಾ ಸ್ಥಳಗಳು ಪುಣ್ಯ ಕ್ಷೇತ್ರಗಳು ತುಂಬ್ಯಾವ. ಅದ್ರಾಗ ಒಂದು ಕೈಲಾಸ ಮಾನಸ ಸರೋವರ. 2020ರಾಗ ಚೀನಾ ಜೋಡಿ ಒಂದಿಟ ನಮ್ಮ ಸಂಬಂಧ ಹಾಳಾಗಿ ಮತ್ತ ಕೊರೋನಾ ಅಂತ ಮಹಾಮಾರಿ ಬಂದು ಅಲ್ಲಿ ಹೋಗಾಕ ಆಗಾಕತ್ತಿರ್ಲಿಲ್ಲ, ಯಾತ್ರೆ ನಿಂತ ಹೋಗಿತ್ತು. 2025 ಬ್ಯಾಸ್ಗ್ಯಾಗ ಹೋಗಾಕ ಅವಕಾಶ ಚಾಲು ಮಾಡ್ಯಾರ. ಪ್ರಧಾನಿ ಮೋದಿ ಅವರು ಅಕ್ಟೋಬರ್ ಒಳಗ ಚೀನಾ ಜೋಡಿ ಮೀಟಿಂಗ್ ಮಾಡಿ 2 ಗಡಿಗಳನ್ನ ರಿಲೀಸ್ ಮಾಡ್ಸ್ಯಾರ. ಹಿಂಗಾಗಿ ಈಗ ಯಾತ್ರೆ ಚಾಲು ಮಾಡಬಹುದು ಅಂತ ಹೇಳಿ ವಿದೇಶಾಂಗ ಇಲಾಖೆ ಹೇಳೈತ್ ನೋಡ್ರಿ. ಮೊದಲಿಗೆ ಮಾನಸ ಸರೋವರ ಯಾತ್ರೆ ಬಹಳ ಈಸಿ ಇತ್ರಿ. ಇನ್ನು ಟಿಬೆಟ್ ಒಂದು ರಾಷ್ಟ್ರವಾಗಿನ ಇತ್ತು. ಚೀನಾ ಅದನ್ನ ಅತಿಕ್ರಮಣ ಮಾಡ್ಕೊಂಡಿರ್ಲಿಲ್ಲ. ಅವಾಗ ಡೈರೆಕ್ಟ್ ಭಾರತದಿಂದ ಟಿಬೆಟ್ ಹೋಗಿ ಟಿಬೆಟ್ ಇಂದ ಕೈಲಾಸ ಮಾನಸ ಪರ್ವತ ನೋಡ್ಕೊಂಡು ವಾಪಸ್ ಬರ್ಬೋದಿತ್ತು. 1960ರಾಗ ಚೀನಾ ಅದನ್ನ ಆಕ್ರಮಣ ಮಾಡ್ಕೊಂಡ ಮ್ಯಾಲ ನಾವು ನಮ್ಮ ಭಾರತದಿಂದ ಚೀನಾ ಹೋಗಿ, ಚೀನಾಯಿಂದ ಟಿಬೆಟ್ ಹೋಗಿ, ಟಿಬೆಟ್ ಇಂದ ಮಾನಸ ಸರೋವರ ನೋಡ್ಕೊಂಡು ಬರ್ಬೇಕಿತ್ತು. ಅದು ಈಗ 5 ವರ್ಷದಿಂದ ಅದೂ ನಿಂತಿತ್ತು. ಆದ್ರೆ ಈಗ ಡಬಲ್ ಖುಷಿ ಐತ್ರಿ ನಮ್ಗೆಲ್ಲ. ಅದೇನಪ್ಪಾ ಅಂದ್ರ ವಿಮಾನಯಾನನೂ ಚಾಲು ಆಕೈತಿ. 2026 ಅನುಗುಣದ ಉತ್ತರಾಖಂಡಿಂದ ಡೈರೆಕ್ಟ್ ಟಿಬೆಟ್ಕ ರಸ್ತೆ ಮಾರ್ಗ ರೆಡಿ ಆಗತೈತಿ. ನಿತಿನ್ ಗಡ್ಕರಿ ಅವರು ಪ್ರಾಮಿಸ್ ಮಾಡ್ಯಾರ, ಉತ್ತರಾಖಂಡಿಂದ 35ರಿಂದ 40 ಕಿಲೋಮೀಟರ್ ಅಷ್ಟರಿ ಡೈರೆಕ್ಟ್ ನಾವು ಮಾನಸ ಸರೋವರನ ತಲುಪಬಹುದಂತ. अब मानस सरोवर जाने के लिए आपको नेपाल में या चाइना में जाने की जरूरत नहीं पड़ेगी. पिथौरागढ़ से डायरेक्ट 35-40 किलोमीटर तक अब हम नया रोड बना रहे हैं मानस सरोवर के लिए. केवल 35 किलोमीटर चाइना का रूट यूज करेंगे. अब हिंदुस्तान से ही मानस सरोवर जाने का मार्ग 1 साल के अंदर पूरा होगा. ವಿಮಾನಕ್ಕೆ ಹೋಗಂಗಿಲ್ಲ, ಬ್ಯಾರೆ ದೇಶಕ್ಕೆ ಹೋಗಂಗಿಲ್ಲ, ಅಲ್ಲಿಂದ ಅಲ್ಲಿ ಬರಂಗಿಲ್ಲ. ಲಾಟ್ರಿ ಆತಲ್ರಿ ಇದು. ನಮ್ಮ ದೇಶದಿಂದನ ಡೈರೆಕ್ಟ್ ಹೋಗ್ಬಹುದು. ಮೋದಿ ಇದ್ರೆ ಎಲ್ಲಾನು ಸಾಧ್ಯ ಅಂತ ಗೊತ್ತಾಗಿತ್ತು ಕುಂಭಮೇಳ ನೋಡೋದ್ರಿಂದ. ಈಗ ಮೋದಿ ಅವರು ಇದನ್ನು ಸಾಧ್ಯ ಮಾಡಿ ತೋರ್ಸಾರ ನೋಡ್ರಿ. ಇನ್ನ ಕೈಲಾಸ ಮಾನಸ ಸರೋವರ ಬಹಳ ಪವಿತ್ರ ಸ್ಥಳ ಐತ್ರಿ. ಬೌದ್ಧರಿಗಾಯ್ತು, ಜೈನರಿಗಾಯ್ತು, ಹಿಂದೂಗಳಿಗಾಯ್ತು, ಭಾರತೀಯ ಪರಂಪರೆ ಒಳಗಿರೋ ಎಲ್ಲಾ ಧರ್ಮದವ್ರಿಗೂ ಇದು ಪವಿತ್ರದೊಳಗ ಪವಿತ್ರ ಸ್ಥಳ ಐತ್ರಿ. ಯಾಕಂದ್ರ ಗಂಗೆಯ ಉಗಮ ಸ್ಥಾನ ಇದು. ಗಂಗೆನ ನಮಗ ಅಷ್ಟು ಪವಿತ್ರ ಅಂದ್ರ ಆ ಗಂಗೆ ಹುಟ್ಟಿರುವಂತ ಸ್ಥಳ ಇನ್ನೆಷ್ಟು ಪವಿತ್ರ ಇರ್ಬೇಕ್ರಿ. ಶಿವಶಕ್ತಿ ಅಲ್ಲಿ ಸಲ್ಲಾಪ ನಡೆಸಿದ್ರು ಅಂತ ಪುರಾಣಗಳ ಕಥೆನೂ ಐತಿ. ಕೈಲಾಸ ಅಂದ್ರ ಶಿವ ಪಾರ್ವತಿ ಇರೋ ಜಾಗ ರೀ. ಇನ್ನಂತ ಪವಿತ್ರ ಸ್ಥಳಕ್ಕೆ ಹೋಗಿ ಹಿಂದೂಗಳು ಪಾವನ ಆಗೋದಂತೂ ಖರೆ ನೋಡ್ರಿ. ಇನ್ನು ಮಾನಸ ಸರೋವರ ಯಾತ್ರೆ ಇವತ್ತು ನಿನ್ನಿದಲ್ರಿ, 1000 ವರ್ಷಗಳ ಹಿಂದೆಯಿಂದಾನು ಯಾತ್ರೆ ನಡ್ಕೊಂಡು ಬಂದೈತಿ. ಅಘೋರಿಗಳಿಂದ ಹಿಡಿದು ಜನಸಾಮಾನ್ಯರ ತನಕನು ಎಲ್ಲಾರು ಆ ಒಂದು ಪವಿತ್ರ ಸ್ಥಳಕ್ಕ ಹೋಗ್ತಾರ. ಇನ್ನ ಮೊದಲ ಯಾತ್ರೆ ಹೆಂಗಿತ್ತು ಗೊತ್ತೇನ್ರಿ? ನಾವು ಡೆಲ್ಲಿಯಿಂದ ಕಠ್ಮಂಡುಗೆ ಹೋಗ್ಬೇಕಿತ್ತು. ಕಠ್ಮಂಡಿಂದ ನೇಪಾಳ, ಕಠ್ಮಂಡು ನೇಪಾಳದ ಕ್ಯಾಪಿಟಲ್ ಸಿಟಿ. ನೇಪಾಳಿಂದ ನಾವು ಚೀನಾ ಹೋಗ್ಬೇಕಿತ್ತು. ಚೀನಾ ಇಂದ ಸುತ್ತ ಹೊಡ್ಕೊಂಡು ಟಿಬೆಟ್ಗೆ ಬರ್ಬೇಕಿತ್ತು. ಯಾಕಂದ್ರ ಟಿಬೆಟ್ ಚೀನಾದ ಕಪಿ ಮುಷ್ಟಿ ಒಳಗ ಐತಿ. ಹಿಂಗಾಗಿ ಸುತ್ತ ಹೊಡ್ಕೊಂಡ್ ಬರಾಕ್ ನಮಗ್ 18ರಿಂದ 20 ದಿನ ಬೇಕಾಗ್ತಿತ್ತು. ಮತ್ ಅಲ್ಲಿ ಯಾತ್ರೆ ಎಲ್ಲ ಮುಗ್ಸಾಕ್ 2 ರಿಂದ 3 ದಿನ ಬೇಕಾಗ್ತಿತ್ತು. ಈಗ ನೋಡ್ರಿ ಎಷ್ಟು ಸರಳ ಐತಿ ಯಾತ್ರೆ. ಒಂದ್ ವೇಳೆ ಉತ್ತರಾಖಂಡಿಂದ ರಸ್ತೆ ಮಾರ್ಗವಾಗಿ ಹೋಗ್ತೀವಿ ಅಂದ್ರ 30 ರಿಂದ 40 ಕಿಲೋಮೀಟರ್ ಆರಾಮ್ 1.5 ತಾಸ್ನಾಗ ಹೋಗಿ ಮುಟ್ತೀವಿ. ಇದು ಚಾಲು ಆಗ ತನಕ ಮತ್ ಅದ ಪ್ರೊಸೆಸ್ ಐತಿ. ಡೆಲ್ಲಿಯಿಂದ ನೇಪಾಳ, ನೇಪಾಳಿಂದ ಚೀನಾ, ಚೀನಾಯಿಂದ ಮಾನಸ ಸರೋವರ. ನಾವು ಯಾವ ಆಯ್ಕೆ ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು ಮಾನಸ ಸರೋವರನ ನೋಡಾಕ್ ಹೋಗಾಕ್.
ಇನ್ನ ಉತ್ತರಾಖಂಡ್ನಿಂದ ಲಿಪುಲೆಕ್ ಕಣಿವೆ ಅಂತ ಐತಿ. ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಹೋದ್ವಿ ಅಂದ್ರ ವಿಮಾನ ಹತ್ತೋ ಅವಶ್ಯಕತೆನೂ ಇಲ್ಲ. ಯಾವಾಗ್ಲೂ ನಮ್ಮ ಮೇಲೆ ಹಲ್ಲೆ ಕಡಾಕತ್ತಿದ್ದ ಚೀನಾನ ಈಗ ಒಪ್ಕೊಂಡೈತಿ ಅಂದ್ರ ಮೋದಿ ಅವರ ಮೋಡಿ ಅಂತಾದೈತಿ. ನಿತಿನ್ ಗಡ್ಕರಿ ಅವರು ರಸ್ತೆ ಮಾರ್ಗ ನಿರ್ಮಾಣ ಮಾಡ್ತೀವಂತ ಹೇಳಿ ಅದಕ್ಕಿನ್ನ ಒಂದು ಹೊಸ ಖುಷಿ ಕೊಟ್ಟಾರ. ಭಾರತೀಯರು ಎಲ್ಲರೂ ಖುಷಿ ಒಳಗ ತೇಲಾಕತ್ತಾರ. ಇನ್ನ ಹಿಂದೂಗಳಿಗೆ ಯಾಕಪ್ಪ ಕೈಲಾಸ ಮಾನಸ ಸರೋವರ ಇಷ್ಟೊಂದು ಶ್ರೇಷ್ಠ ಅಂತಂದ್ರ ಶಿವ ಪಾರ್ವತಿಯರ ಸಲ್ಲಾಪ ಆಡಿದ ಪ್ರದೇಶ ಅಂತಾನು ಇದು ಪ್ರಸಿದ್ಧಿ ಹೊಂದೈತಿ ಪುರಾಣಗಳ ಪ್ರಕಾರ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಕೈಲಾಸ ಅಂದ್ರೆ ಶಿವ ಪಾರ್ವತಿ ಅಲ್ಲಿ ಅದಾರು, ಅಲ್ಲಿ ನೆಲೆಸ್ಯಾರು ಅಂತ ಪ್ರತೀತಿ ಐತಿ. ನಮ್ಮ ಪುರಾಣಗಳದಾಗೆಲ್ಲ ನಾವು ಓದಿವಿ ಕೈಲಾಸವಾಸಿ ಶಿವ ಅಂತ ಹೇಳಿ. ಶಿವನ ಅಲ್ಲಿ ಅದಾನ ಅಂತ ಐತಿ. ಶಿವನ ಜಟ್ಟಿಯಿಂದ ಹರಿದು ಬರೋ ಗಂಗೆನ ಮಾನಸ ಸರೋವರದಾಗ ಹುಟ್ಟಿದಾಳು ಅಂತ ಹೇಳ್ತಾರ. ಇನ್ನ ಇದಕ್ಕಿನ್ನ ಇಂಪಾರ್ಟೆಂಟ್ ಅಂದ್ರ ಪಾಂಡವರು ಕೈಲಾಸಕ್ಕೆ ಹೋಗೋಕಿನ್ನ ಮುಂಚೆ ಇದ ಮಾನಸ ಸರೋವರದಾಗ ಮಿಂದೆದ್ದು ಪವಿತ್ರರಾಗಿ ಸ್ವರ್ಗಕ್ಕೆ ಹೋದ್ರು ಅಂತ ಪುರಾಣ ಹೇಳ್ತೈತಿ. ಇದೆಲ್ಲದ್ರಿಂದಾನು ಜನ ನಂಬುತ್ತಾರ ಆ ಒಂದು ಮಾನಸ ಸರೋವರದಾಗ ಮುಳುಗಿ ಎದ್ರ ಪಾಪಗಳೆಲ್ಲ ತೊಳೆದು ಹೊಕ್ಕವ ಅಂತ ಹೇಳಿ. ಇನ್ನ ಮಾನಸ ಸರೋವರದಾಗ ಮಿಂದೆದ್ದು ಅಷ್ಟ ಬರ್ತಿದ್ರು, ಯಾರು ಆ ಕೈಲಾಸ ಪರ್ವತ ಹತ್ತಕ ಅವಕಾಶ ಇರ್ಲಿಲ್ಲ. ಬಾಳ ರಿಸ್ಕ್ ಮೇಲೆ ಹೋಗ್ಬೇಕಿತ್ತು. ಈಗ ಅವಕಾಶನು ಕಲ್ಪ್ಸಕ ಎಲ್ಲಾ ಯೋಜನೆಗಳು ರೆಡಿ ಆಗಕತ್ತಾವ. ರೆಡಿ ಆಗ್ರಿ ಮತ್ತ ಇನ್ಯಾಕ ತಡ, ಎಲ್ಲರೂ ಮಾನಸ ಸರೋವರದಾಗ ಮಿಂದ್ ಎದ್ದು ಪವಿತ್ರರಾಗಿ ಕೈಲಾಸ ಪರ್ವತ ಹತ್ತಾಕ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.